ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಟ್ಟೆ ಒಗೆಯುವಾಗ ಕೊಂಚ ಕೋಪ ಕಮ್ಮಿ ಇದ್ದಿದ್ರೆ ಪರ್ಫೆಕ್ಟ್ ಕನಕನ ಕಿಂಡಿ ಆಗಿರೋದು. ಈಗ ಊರ್ ಹೆಬ್ಬಾಗಲಾಗ್ಬಿಟ್ಟಿದೆ. ತಾತ, ನನಗೇನು ಕೋಪ ಬಂದಿರಲಿಲ್ಲ. ತುಂಬ ಕೊಳೆ ಆಗಿತ್ತಲ್ಲ, ನೀಟಾಗಿ ಒಗ್ಯೋಣ ಅಂತ ಒಗ್ದೆ. ಏನ್ ನಾನೇನು ಕಬಡ್ಡಿ ಆಡಕ್ಕೆ ಹೋಗಿದ್ನ ಕೊಳೆ ಆಗೋದಕ್ಕೆ? ಅದೆಲ್ಲ ಏನಲ್ಲ, ನನ್ನ ಮೇಲಿನ ಕೋಪನ ಬನ್ನಿನ ಮೇಲೆ ತೋರಿಸಿದ್ಯಾ, ಅದಕ್ಕೆ ಈ ಪರಿಣಾಮ. ಅಯ್ಯೋ ತಾತ, ಹಾಗೇನಿಲ್ಲ. ಬೈ ಮಿಸ್ಟೇಕ್ ಹರಿದೋಗಿದೆ. ಈಗೇನು ಮಾಡಬೇಕು ಅಂತ ಹೇಳು. ಎಂಥೆಂಥ ಲಾಯರ್ಗಳ ಮನೇಲೋ ಪಂಚಾಯಿತಿ ಮಾಡಿರೋನು ಈ ದತ್ತ. ಇನ್ನು ಈ ಮನೆಯಲ್ಲಿ ಬಿಡ್ತೀನ? ಇಲ್ಲೊಂದು ಪಂಚಾಯಿತಿ ಆಗಲೇಬೇಕು. ಪಂಚಾಯಿತಿನ? ನನ್ನ ಹೊಸ ಬನ್ನೀನ್ ಹರಿದಾಕಿರೋದಕ್ಕೆ ನಿನಗೆ ಶಿಕ್ಷೆ ಕೊಡಲೇಬೇಕು. ಶಿಕ್ಷೆನಾ? ಅಪ್ಪ, ನೋಡು, ಶಿಕ್ಷೆ ಅಂತ ಪದ ಕೇಳಿದ ತಕ್ಷಣ ನನ್ನ ಮಗು ಎಷ್ಟು ಜೋರಾಗಿ ಓದಿತಿದೆ ಗೊತ್ತಾ? ಪ್ರೆಗ್ನೆಂಟ್ಗೆ ಯಾರಾದರೂ ಶಿಕ್ಷೆ ಕೊಡ್ತಾರಾ? ಯಾರು ಕೊಡ್ತಾರೋ ಬಿಡ್ತಾರೋ, ಈ ದತ್ತ ಅಂತೂ ಕೊಡ್ತಾನೆ. ಮೊದಲನೇದಾಗಿ ಇನ್ನು ಮೇಲೆ ಒಗೆದಿರೋ ನನ್ನ ಬಟ್ಟೆಗಳನ್ನೆಲ್ಲ ಇಸ್ತ್ರಿ ಮಾಡಿದ ಹಾಗೆ ಮಡಚಿಡಬೇಕು. ಅಷ್ಟೇನಾ? ಮಾಡ್ತೀನಿ ಬಿಡು. ಆಮೇಲೆ ದಿನ ಬೆಳಿಗ್ಗೆ 6 ಗಂಟೆಗೆದ್ದು ಮನೆ ಮುಂದೆ ರಂಗೋಲಿ ಬಿಡಿಸ್ಬೇಕು. 6 ಗಂಟೆಗ? ತಾತ, ಇದಂತೂ ನನಗೆ ಸಾಧ್ಯನೇ ಇಲ್ಲ. ನಾನು ಅಷ್ಟು ಬೇಗೆಲ್ಲ ಹೇಳಲ್ಲ. ಬೇರೆ ಏನಾದರೂ ಹೇಳು. ತಾತ, ಅಷ್ಟೆಲ್ಲ ಹೇಳೋದಕ್ಕಿಂತ 2 ದಿವಸ ಊಟ ಆಗ್ತಿದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆನಿದೆ ಹೇಳಿ? ಪ್ರೆಗ್ನೆಂಟ್ ಬೇರೆ, ಊಟ ಇಲ್ಲದೆ ಹೇಗೆ? ಸತ್ಯ ಸಿರಿ, ಒಂದು ಹೆಣ್ಣಿನ ಕಷ್ಟ ಇನ್ನೊಂದು ಹೆಣ್ಣಿಗೆ ಅರ್ಥ ಆಗೋದು ಅನ್ನೋದು ಸತ್ಯ ನೋಡು. ತಾತ, ಬಟ್ಟೆ ಮಡ್ಚಿಡೋ ಟಾಸ್ಕ್ ನನಗೆ ಓಕೆ, ನಾ ಮಾಡ್ತೀನಿ. ಅಷ್ಟೇ ಸಾಕು. ನಿನಗೆ ಬೇಕಾದ್ದು ಕೊಟ್ಟು ಬಿಟ್ರೆ ಅದು ಶಿಕ್ಷೆ ಆಗತ್ತಾ? ಓಡೋದವಳೆ, ನಾ ಹೇಳ್ತೀನಿ ಕೇಳು. ಇನ್ನು ಮೇಲೆ ಪ್ರತಿ ದಿವಸ ನನ್ನ ಕಾಲನ್ನು ಒತ್ತುತ್ತಾ ಇರಬೇಕು. ಅದು ನಾನು ಸಾಕು ಅನ್ನೋವರೆಗೂ ಒತ್ತುತ್ತಾ ಇರಬೇಕು. ನಿನ್ ಕಾಲು ನಾನು ಒತ್ಬೇಕಾ? ಅದರಲ್ಲೇ ಏನಿದೆ? ಈ ದತ್ತನ ಆಶೀರ್ವಾದನೂ ನಿನಗೆ ಸಿಕ್ಕದ ಹಾಗಾಗತ್ತೆ ಅಲ್ವಾ? ಬೇಕಾಗಿಲ್ಲ, ನನ್ನ ಕೈಲಿ ಅದೆಲ್ಲ ಸಾಧ್ಯನೇ ಇಲ್ಲ. ಮಾಡಬೇಕು ಅಂದ್ರೆ ಮಾಡಬೇಕು ಅಷ್ಟೇ. ಸಂಧ್ಯಾ, ದೊಡ್ಡವ್ರ ಕಾಲು ಹೊತ್ತಕ್ಕೆ ನಿನಗೇನು? ಸುಮ್ಮನೆ ಹೊತ್ತು. ನೀವು ಸುಮ್ಮನೆ ಇರ್ತೀರಾ? ಸಂಧ್ಯಾ, ತಾತ ಬೇರೆ ಏನಾದರೂ ಪನಿಷ್ಮೆಂಟ್ ಕೊಟ್ರೆ ಆಮೇಲೆ ನಿನಗೂ ಕಷ್ಟ ಆಗತ್ತೆ. ಒಪ್ಕೊಂಡ್ಬಿಡು. ಚಾನ್ಸೇ ಇಲ್ಲ, ನಾನು ಮಾಡಲ್ಲ ತಾತ. ಓ, ಇದೇ ಮಾತಾ? ಹೌದು, ಇದೇ ಮಾತು. ಆಗೋಲ್ಲ ಅನ್ನೋ ಹಾಗಿದ್ರೆ ಈ ಕ್ಷಣನೇ ನೀನು ನಿಮ್ಮನೆಗೆ ಹೋಗ್ತಾ ಇರ್ಬೇಕು. ಈಗೇನೋ ಬಲಗಾಲ್ ಒತ್ಲಾ ಎಡಗಾಲ್ ಒತ್ಲಾ? ದಾರಿಗೆ ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.